ಸಾಮಾನ್ಯ ಜ್ಞಾನ ಟಾಪ್ 25 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರುವಂತಹ FDA, SDA, KPSCಯ ನೇಮಕಾತಿಗಳು, ಪೊಲೀಸ್ ನೇಮಕಾತಿ, ಶಿಕ್ಷಕ ನೇಮಕಾತಿ ಎಲ್ಲವೂ ಕೂಡ ಅತಿ ಉಪಯುಕ್ತ. ಮತ್ತೊಮ್ಮೆ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ರೆಪೋ ದರ ಮತ್ತು ವಿಪರ್ಯಯ ರೆಪೋ ದರ ಇದರ ಭಾಗವಾಗಿದೆ. ವಿತ್ತೀಯ ನೀತಿ. ರೆಪೋ ದರ ಮತ್ತು ವಿಪರ್ಯಯ ರೆಪೋ ದರಗಳು ಭಾರತೀಯ ರಿಸರ್ವ್ ಬ್ಯಾಂಕ್ನ ವಿತ್ತೀಯ ನೀತಿಯ ಭಾಗವಾಗಿವೆ. ರೆಪೋ ದರ ಎಂದರೆ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡಿದ ಸಾಲಕ್ಕೆ ವಿಧಿಸುವ ಬಡ್ಡಿ ದರ. ವಿಪರ್ಯಯ ಅಂದರೆ ರಿವರ್ಸ್ ರೆಪೋ ದರ ಎಂದರೆ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಂದ ಪಡೆದ ಸಾಲಕ್ಕೆ ತಾನು ನೀಡುವ ಬಡ್ಡಿಯ ದರ. 2 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರಿಗೆ ಕರೆಯುತ್ತಾರೆ? ಬಸವೇಶ್ವರರವರಿಗೆ. ಬಸವೇಶ್ವರರವರಿಗೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಎನ್ನುವರು. ಕ್ರಿಸ್ತಶಕ 1132ರಲ್ಲಿ ಮಾದರಸ ಹಾಗೂ ಮಾದಲಾಂಬಿಕೆಯರ ಮಗನಾಗಿ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಇಂಗಳೇಶ್ವರದಲ್ಲಿ ಜನಿಸಿದರು. ಇವರು ತಮ್ಮ ಜ್ಞಾನಾರ್ಜನೆಯ ನಂತರ ಕ್ರಿಸ್ತಶಕ 1156ರಲ್ಲಿ ಕಳಚೂರಿನ ಅರಸಬಿಜ್ಜಳನ ಆಸ್ಥಾನದಲ್ಲಿ ಕರ್ಣಿಕನಾಗಿ ವೃತ್ತಿ ಆರಂಭಿಸಿದರು. 1 ಈಸ್ ದಿ ರೈಟ್ ಆನ್ಸರ್. ಆರ್ಥಿಕ ವರ್ಷದಲ್ಲಿ RBI ತನ್ನ ವಿತ್ತೀಯ ನೀತಿಯನ್ನು ಎಷ್ಟು ಬಾರಿ ಮರುಪರಿಶೀಲಿಸುವುದು? ದ್ವೈಮಾಸಿಕವಾಗಿ ಮರುಪರಿಶೀಲಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಬಿಟ್ಕಾಯಿನ್ ನಾಣ್ಯ ಅಂದರೆ ಯಾವುದರಲ್ಲಿ ಬ್ಯಾಂಕು ಇಲ್ಲವೇ ಸರ್ಕಾರಕ್ಕೆ ಬದ್ಧವಲ್ಲದ ಡಿಜಿಟಲ್ ಕರೆನ್ಸಿ. ಬಿಟ್ಕಾಯಿನ್ ಎಂದರೆ ಡಿಜಿಟಲ್ ಯುಗದ ಡಿಜಿಟಲ್ ಕರೆನ್ಸಿಯಾಗಿದೆ. ಇದು ಭೌತಿಕ ರೂಪದಲ್ಲಿರುವುದಿಲ್ಲ. ಇದನ್ನು ಬಳಸಿ ಅಂತರ್ಜಾಲದ ಮೂಲಕ ವ್ಯವಹಾರಗಳನ್ನು ಮಾತ್ರ ಮಾಡಬಹುದಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಎಷ್ಟು? 6 ವರ್ಷ ಅಥವಾ 65 ವರ್ಷ. ಮುಖ್ಯ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಇವರ ಅಧಿಕಾರಾವಧಿಯು 6 ವರ್ಷ ಅಥವಾ 65 ವರ್ಷ ವಯಸ್ಸಿನವರೆಗೆ ಅವರು ಅಧಿಕಾರವನ್ನು ಚಲಾಯಿಸಬಹುದು. 3 ಈಸ್ ದಿ ರೈಟ್ ಆನ್ಸರ್. ಗಗನ್ ಮಹಲ್ ಎಂಬುದು ಈ ಕೆಳಗಿನ ಯಾವ ಆಳ್ವಿಕೆಗಾರರಿಗೆ ಸಂಬಂಧಿಸಿದ ವಾಸ್ತುಶಿಲ್ಪ ವೈಭವವಾಗಿದೆ? ಆದಿಲ್ ಶಾಹಿಗಳು. ಗಗನ ಮಹಲ್ ಎಂಬುದು ಆದಿಲ್ ಶಾಹಿಗಳ ಆಳ್ವಿಕೆಗಾರರಿಗೆ ಸಂಬಂಧಿಸಿದ ವೈಭವದ ವಾಸ್ತುಶಿಲ್ಪ. 1 ಈಸ್ ದಿ ರೈಟ್ ಆನ್ಸರ್. ಇವರಲ್ಲಿ ಯಾರು ಪ್ರಧಾನಮಂತ್ರಿಗಳಾಗುವ ಮುನ್ನ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು? ಎ. ಮೊರಾರ್ಜಿ ದೇಸಾಯಿ, ಬಿ. ಚರಣ್ ಸಿಂಗ್, ಸಿ. VP ಸಿಂಗ್, ಡಿ. PV ನರಸಿಂಹರಾವ್, ಇ. HD ದೇವೇಗೌಡ, ಎಫ್. ನರೇಂದ್ರ ಮೋದಿ. A, B, C, D, E ಮತ್ತು F ಎಲ್ಲರೂ ಕೂಡ ಮುಖ್ಯಮಂತ್ರಿಯಾಗಿದ್ದರು. ಮೊರಾರ್ಜಿ ದೇಸಾಯಿ 1977ರಂದು ಬಾಂಬೆ ಪ್ರಾಂತ್ಯ, ಚರಣ್ ಸಿಂಗ್ 1979 ನೂರ್ಪುರ, VP ಸಿಂಗ್ 1989 ಉತ್ತರ ಪ್ರದೇಶ, PV ನರಸಿಂಹರಾವ್ 1991 ಆಂಧ್ರದ ಕಹಿನಗರ, HD ದೇವೇಗೌಡ 1996 ಕರ್ನಾಟಕ, ನರೇಂದ್ರ ಮೋದಿ 2014 ಗುಜರಾತ್. 4 ಈಸ್ ದಿ ರೈಟ್ ಆನ್ಸರ್. ಚಿಸ್ತಿ ಅವಧಿಯ ಯಾವ ಪ್ರಸಿದ್ಧ ಸಂತರು ಚಿರಾಗ್ ಇ ಡೆಲ್ಫಿ ಅಥವಾ ಚಿರಾಗ್ ಆಫ್ ಡೆಲ್ಲಿ ಎಂದು ಖ್ಯಾತರಾಗಿದ್ದಾರೆ? ಶೇಖ್ ನಾಸಿರುದ್ದೀನ್ ಮೊಹಮ್ಮದ್. ಶೇಖ್ ನಾಸಿರುದ್ದೀನ್ ಮೊಹಮ್ಮದ್ ಚಿರಾಗ್ ಇ ಡೆಲ್ಫಿ ಇವರು ಪ್ರಸಿದ್ಧ ಸೂಫಿ ಸಂತರು ಮತ್ತು ಚಿಸ್ತಿ ಪಂಥಕ್ಕೆ ಸೇರಿದವರು. ಇವರು ನಿಜಾಮುದ್ದೀನ್ ಔಲಿಯಾ ಎಂಬ ಸೂಫಿಯ ಮುರೀದ್ ಆಗಿದ್ದರು. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು ಕೇಂದ್ರದಲ್ಲಿ ಮತ್ತು ಒಂದು ರಾಜ್ಯದಲ್ಲಿನ ಮಂತ್ರಿ ಪರಿಷತ್ತಿನ ಗಾತ್ರವು ಕ್ರಮವಾಗಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಮತ್ತು ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ 15% ಮೀರಬಾರದು ಎಂದು ಕೋರುತ್ತದೆ? 91ನೇ ತಿದ್ದುಪಡಿ ಕಾಯ್ದೆ. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವರಲ್ಲಿ ಯಾವ ಬೌದ್ಧ ತತ್ವಶಾಸ್ತ್ರಜ್ಞರು ಬೌದ್ಧ ಧರ್ಮವನ್ನು ಒಪ್ಪಿಕೊಳ್ಳುವಂತೆ ಇಂಡೋ ಗ್ರೀಕ್ ರಾಜ ಮೆನೈಂಡರ್ನನ್ನು ಮನವೊಲಿಸಿದರು? ನಾಗಸೇನ. ನಾಗಸೇನ ಕಾಶ್ಮೀರದಲ್ಲಿ ಜನಿಸಿದ ಸರ್ ಸ್ಟಿವಾರ್ಡನ್ ಬೌದ್ಧ ಋಷಿಯಾಗಿದ್ದು ಕ್ರಿಸ್ತಪೂರ್ವ 150ರಲ್ಲಿ ವಾಸಿಸುತ್ತಿದ್ದರು. ಇವರು ಭಾರತದ
ಇಂಡೋ ಗ್ರೀಕ್ ರಾಜ ಮನೆಂಡರ್ I ಅವರನ್ನು ಬೌದ್ಧ ಧರ್ಮವನ್ನು ಒಪ್ಪಿಕೊಳ್ಳುವಂತೆ ಮನವೊಲಿಸಿದರು. 2 ಈಸ್ ದಿ ರೈಟ್ ಆನ್ಸರ್. ರೂಪಾಯಿಯ ಪರಿವರ್ತನೀಯತೆ ಎಂದರೆ ರೂಪಾಯಿಯನ್ನು ಇತರೆ ಕರೆನ್ಸಿಗಳಿಗೆ ಮತ್ತು ಇತರೆ ಕರೆನ್ಸಿಗಳಿಂದ ರೂಪಾಯಿಗೆ ಪರಿವರ್ತಿಸಲು ಮುಕ್ತವಾಗಿ ಒಪ್ಪಿಗೆ ನೀಡುವುದು ಎಂದು ಅರ್ಥ. ವಿದೇಶಿ ವಿನಿಮಯ ಉದಾಹರಣೆ US ಡಾಲರ್, ಪೌಂಡ್ ಸ್ಟರ್ಲಿಂಗ್ ಇತ್ಯಾದಿ ಹೊಂದಿರುವವರು ಮಾರುಕಟ್ಟೆಯಲ್ಲಿ ನಿರ್ಧರಿಸಿದ ದರದಲ್ಲಿ ರೂಪಾಂತರವಾಗಿ ಪರಿವರ್ತಿಸುವುದಾಗಿದೆ. ಒಂದು ದೇಶದ ಹಣವನ್ನು ಇನ್ನೊಂದು ದೇಶದ ಹಣದೊಂದಿಗೆ ಪರಿವರ್ತನೆ ಮಾಡುವುದೇ ವಿದೇಶಿ ವಿನಿಮಯ ಮಾರುಕಟ್ಟೆ ಎನ್ನುತ್ತೇವೆ. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಸಿಖ್ ಗುರುಗಳಲ್ಲಿ ಯಾರು ಹಿಂದಿನ ಗುರುಗಳ ಬೋಧನೆಯನ್ನು ಗುರು ಗ್ರಂಥ್ ಸಾಹಿಬ್ ರೂಪದಲ್ಲಿ ಸಂಗ್ರಹಿಸಿದವರು? ಗುರು ಅರ್ಜುನ್ ದೇವ್. ಸಿಖ್ಖರ ಒಟ್ಟು 10 ಜೀವಂತ ಗುರುಗಳು ಮತ್ತು 11ನೇ ಗುರು ಗ್ರಂಥ ಸಾಹಿಬ್ ಎಂದು ಪರಿಗಣಿಸಲಾಗಿದೆ. ಗುರು ಗ್ರಂಥ ಸಾಹಿಬ್ 1430 ಶ್ಲೋಕಗಳನ್ನು ಹೊಂದಿದೆ. 5ನೇ ಸಿಖ್ ಗುರುವಾದ ಗುರು ಅರ್ಜುನ್ ದೇವ್ ಅವರಿಂದ 10ನೇ ಗುರುವಾದ ಗುರು ಗೋವಿಂದ್ ಸಿಂಗರಿಗೆ ಸಂಗ್ರಹ ಮತ್ತು ಜೋಡಣೆ ಮಾಡಲಾಗಿದೆ. ಈ ಗ್ರಂಥ ಪಂಜಾಬ್ನ ಅಮೃತಸರದಲ್ಲಿದೆ. 2 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ದ್ರವದ ಒತ್ತಡವು ದ್ರವದ ಸಾಂದ್ರತೆಗೆ ವಿಲೋಮಾನುಪಾತದಲ್ಲಿರುತ್ತದೆ. ಬಿ. ದ್ರವದ ಮೇಲೆ ಪ್ರಯೋಗಿಸಲಾದ ಒತ್ತಡವು ಧಾರಕದ ಗಾತ್ರ ಅಥವಾ ಆಕೃತಿಯನ್ನು ಅವಲಂಬಿಸಿಲ್ಲ. ಪಿ ಮಾತ್ರ ಸರಿ, ಅಂದರೆ ದ್ರವದ ಮೇಲೆ ಪ್ರಯೋಗಿಸಲಾದ ಒತ್ತಡವು ಧಾರಕದ ಗಾತ್ರ ಅಥವಾ ಆಕೃತಿಯನ್ನು ಅವಲಂಬಿಸಿರುವುದಿಲ್ಲ. 2 ಈಸ್ ದಿ ರೈಟ್ ಆನ್ಸರ್. 1857ರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಆಯ್ಕೆ ಮಾಡಿ. 1857ರಲ್ಲಿ ಬ್ರಿಟಿಷ್ ಸೈನ್ಯದ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ಮೊದಲ ಬಾರಿಗೆ ಬಂಡಾಯವೆದ್ದರು. 1 ಈಸ್ ದಿ ರೈಟ್ ಆನ್ಸರ್. ಕೆಳಗೆ ನೀಡಿರುವ ಜೋಡಿಗಳಲ್ಲಿ ಯಾವ ಪ್ರತಿಷ್ಠಿತರ ಸರಿಯಾದ ಸಂಯೋಜನೆಯು ಭಾರತದಲ್ಲಿ ಉಪರಾಷ್ಟ್ರಪತಿಗಳಾಗಿದ್ದ ಹಾಗೂ ಅದಕ್ಕೆ ಪೂರ್ವದಲ್ಲಿ ರಾಜತಾಂತ್ರಿಕ ಹುದ್ದೆಗಳಾದ ರಾಯಭಾರಿಗಳು ಮತ್ತು ಹೈಕಮಿಷನರ್ಗಳ ಹುದ್ದೆಯನ್ನು ಧಾರಣ ಮಾಡಿರುವಂಥವರನ್ನು ಉಳ್ಳದ್ದಾಗಿದೆ? ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಮತ್ತು ವಿ ಗಿರಿ. 2 ಈಸ್ ದಿ ರೈಟ್ ಆನ್ಸರ್. ನಮ್ಮ ಸಂವಿಧಾನದ ಯಾವ ವಿಧಿಯು ಶಾಲಾ ಪೂರ್ವದ ಅಂದರೆ ಬಾಲ್ಯ ಪೂರ್ವ 6 ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಶಿಕ್ಷಣದ ಮಹತ್ವವನ್ನು ತಿಳಿಸುತ್ತದೆ? 45ನೇ ವಿಧಿ. ಸಂವಿಧಾನದ 45ನೇ ವಿಧಿಯು ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದೆ. 86ನೇ ತಿದ್ದುಪಡಿ ಕಾಯ್ದೆ 2002ರಲ್ಲಿ ವಿಧಿ 45, 51A ತಿದ್ದುಪಡಿ 21A ವಿಧಿ ಸೇರ್ಪಡೆಗೊಳಿಸಿ 6ರಿಂದ 14 ವರ್ಷದ ಒಳಗಿನ ಮಗುವಿಗೆ ಶಿಕ್ಷಣ ನೀಡುವುದನ್ನು ತಿಳಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ರಾಜ್ಯಸಭೆಗೆ ಸಂವಿಧಾನ ತಿದ್ದುಪಡಿಯನ್ನು ತಿರಸ್ಕರಿಸುವ ಅಧಿಕಾರವಿಲ್ಲ. ಈ ಹೇಳಿಕೆ ಸರಿಯಾಗಿಲ್ಲ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ತಿದ್ದುಪಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ 2 ಪ್ರತ್ಯೇಕವಾದ ಹಾಗೂ ಸ್ವತಂತ್ರವಾದ ಆಯೋಗಗಳಿಗೆ ಅವಕಾಶ ಕಲ್ಪಿಸಿತು? 89ನೇ ತಿದ್ದುಪಡಿ ಕಾಯ್ದೆ. 89ನೇ ತಿದ್ದುಪಡಿ ಕಾಯ್ದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ 2 ಪ್ರತ್ಯೇಕವಾದ ಹಾಗೂ ಸ್ವತಂತ್ರವಾದ ಆಯೋಗಗಳಿಗೆ ಅವಕಾಶ ಕಲ್ಪಿಸಿತು. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಅಟಾರ್ನಿ ಜನರಲ್ಗೆ ಭಾರತದಲ್ಲಿಯ ಎಲ್ಲ ನ್ಯಾಯಾಲಯಗಳಲ್ಲಿ ಹಾಜರಾಗುವ ಹಕ್ಕು ಇದೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ಅಟಾರ್ನಿ ಜನರಲ್ ಅವರು ಕೇಂದ್ರ ಸರ್ಕಾರದ ಅತ್ಯುನ್ನತ ಹಾಗೂ ಪ್ರಥಮ ಕಾನೂನು ಅಧಿಕಾರಿ. ಹಾಗೆಯೇ ಅಡ್ವೊಕೇಟ್ ಜನರಲ್ ರಾಜ್ಯದ ಪ್ರಥಮ ಕಾನೂನು ಅಧಿಕಾರಿ. ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರಪತಿಗಳ ಚುನಾಯಿತ ಭಾಗವಾಗಿರುತ್ತದೆ, ಆದರೆ ಅವರ ಖಂಡನೆಗಾಗಿ ಫೋರಂನ ಭಾಗವಾಗಿರುವುದಿಲ್ಲ? ರಾಜ್ಯ ವಿಧಾನ ಮಂಡಲಗಳು. ಇವು ರಾಷ್ಟ್ರಪತಿಗಳ ಚುನಾಯಿತ ಭಾಗವಾಗಿರುತ್ತದೆ, ಆದರೆ ಅವರ ಖಂಡನೆಗಾಗಿ ಫೋರಂನ ಭಾಗವಾಗಿರುವುದಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಅಖಿಲ ಭಾರತ ಸೇವೆ ಅಲ್ಲ? ಭಾರತೀಯ ವಿದೇಶಿ ಸೇವೆ ಅಖಿಲ ಭಾರತ ಸೇವೆ ಅಲ್ಲ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ IAS, ಇಂಡಿಯನ್ ಪೊಲೀಸ್ ಸರ್ವಿಸ್ IPS, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ IFS ಈ ಸೇವೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಾಮಾನ್ಯವಾಗಿವೆ. 4 ಈಸ್ ದಿ ರೈಟ್ ಆನ್ಸರ್.
ಆಮ್ಲ ಮಳೆಗೆ ಮುಖ್ಯ ಕಾರಣ ವಾಯುಮಾಲಿನ್ಯ. ಮಳೆಯ ನೀರಿನಲ್ಲಿ ಸಲ್ಫ್ಯೂರಿಕ್ ಆಮ್ಲ ಮತ್ತು ಇಂಗಾದ ಡೈಆಕ್ಸೈಡ್, ನೈಟ್ರಿಕ್ ಆಮ್ಲ ಮೊದಲಾದ ಆಮ್ಲಗಳು ಹೆಚ್ಚಾಗಿ ಆಮ್ಲ ಮಳೆ ಉಂಟಾಗುತ್ತದೆ. ಈ ಮಳೆಯು ವಿಷಕಾರಿಯಾಗಿದ್ದು ಜಲಚರಗಳ ನಾಶಕ್ಕೆ ಕಾರಣವಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಮೀಥೈಲ್ ಐಸೋಸಯನೇಟ್. ಮಧ್ಯಪ್ರದೇಶದ ಭೂಪಾಲ್ ನಗರದ ಯೂನಿಯನ್ ಕಾರ್ಬೈಡ್ ಕಂಪನಿಯ ಕಾರ್ಖಾನೆಯಲ್ಲಿ ಡಿಸೆಂಬರ್ 3, 1984ರಲ್ಲಿ ಈ ದುರಂತ ನಡೆಯಿತು. ಮೀಥೈಲ್ ಐಸೋಸೈನೇಟ್ ಎಂಬ ಅನಿಲದ ಸೋರುವಿಕೆಯಿಂದ ಈ ದುರಂತ ನಡೆದು 3800 ಜನ ತಕ್ಷಣ ಅಸುನೀಗಿದರು. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಕಾಯ್ದೆಗಳಲ್ಲಿ ಯಾವುದು 3 ಪಟ್ಟಿಗಳ ಸಂಯುಕ್ತ ಪ್ರಾಂತೀಯ ಮತ್ತು ಸಮವರ್ತಿ ಅಧಿಕಾರ ವಿಭಜನೆಗೆ ಅವಕಾಶ ಮಾಡಿಕೊಟ್ಟಿತ್ತು? 1935ರ ಭಾರತ ಸರ್ಕಾರ ಕಾಯ್ದೆ. 1935ರ ಕಾಯ್ದೆಯು ಭಾರತ ಸಂವಿಧಾನಕ್ಕೆ ಬುನಾದಿಯಾಗಿದ್ದು ಬಹುತೇಕ ಅಂಶಗಳು ಈ ಕಾಯ್ದೆಯನ್ನು ಅನುಸರಿಸಿ ಸಂವಿಧಾನವನ್ನು ರಚಿಸಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಒಂದು ಮಸೂದೆ ಹಣಕಾಸಿನ ಮಸೂದೆಯೇ ಎಂದು ಯಾರು ನಿರ್ಣಯಿಸುತ್ತಾರೆ? ಸ್ಪೀಕರ್. ಸ್ಪೀಕರ್ ಹುದ್ದೆಯು ಗೌರವದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಸ್ಥಾನವನ್ನು ಹೊಂದಿದೆ. ಸ್ಪೀಕರ್ ಅವರು ಜಂಟಿ ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಮತ್ತು ಯಾವುದಾದರೂ ಮಸೂದೆ ಹಣಕಾಸು ಮಸೂದೆಯೇ ಅಲ್ಲವೇ ಎಂಬುದನ್ನು ತೀರ್ಮಾನಿಸುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿದ್ದ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಂದಗಾಮಿಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸುಳ್ಳು? ಎ. ಅವರು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಲು ಬಯಸಿದ್ದರು. ಬಿ. ಅವರು ಸಿವಿಲ್ ಸರ್ವೀಸಸ್ ಪರೀಕ್ಷೆಗಳಿಗೆ ವಯಸ್ಸಿನ ಮಿತಿಯನ್ನು ಕಡಿಮೆ ಮಾಡಬೇಕೆಂದು ಒತ್ತಾಯಿಸಿದರು. ಕೊಟ್ಟಿರುವಂತಹ 2 ಹೇಳಿಕೆಗಳು ತಪ್ಪು. 1885ರಿಂದ 1905 ಭಾರತದ ರಾಷ್ಟ್ರೀಯ ಚಳುವಳಿಯನ್ನು ಮಂದಗಾಮಿಗಳ ಯುಗ ಎಂದು ಕರೆಯಲಾಗಿದೆ. ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ಮದನ್ ಮೋಹನ್ ಮಾಳವೀಯ, ಬದ್ರುದ್ದೀನ್ ತ್ಯಾಬ್ಜಿ ಈ ಯುಗದ ನಾಯಕತ್ವ ವಹಿಸಿದ್ದರು. 4 ಈಸ್ ದಿ ರೈಟ್ ಆನ್ಸರ್. ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಸ್ಥಾಪಿಸಿದ ಆಶ್ರಮದ ಹೆಸರೇನು? ಫೀನಿಕ್ಸ್ ಫಾರ್ಮ್ಸ್. ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಫೀನಿಕ್ಸ್ ಫಾರ್ಮ್ಸ್ ಅನ್ನು 1904ರಲ್ಲಿ ಮತ್ತು ಜೋಹಾನ್ಸ್ಬರ್ಗ್ನಲ್ಲಿ ಟಾಲ್ಸ್ಟಾಯ್ ಫಾರ್ಮ್ ಅನ್ನು 1910ರಲ್ಲಿ ಸ್ಥಾಪಿಸಿದರು. 1 ಈಸ್ ದಿ ರೈಟ್ ಆನ್ಸರ್. ಮಹಡ್ ಸತ್ಯಾಗ್ರಹದ ನೇತೃತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಡಾಕ್ಟರ್ BR ಅಂಬೇಡ್ಕರ್. ಮಹಡ್ ಎಂಬುದು ಪ್ರಸ್ತುತ ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯಲ್ಲಿದೆ. 1927 ಮಾರ್ಚ್ 20ರಂದು ಡಾಕ್ಟರ್ BR ಅಂಬೇಡ್ಕರ್ ನೇತೃತ್ವದಲ್ಲಿ ಮಹಡ್ ಸತ್ಯಾಗ್ರಹ ಜರುಗಿದ್ದು, ಮಹಡ್ ಪ್ರಾಂತ್ಯದಲ್ಲಿ ಅಸ್ಪೃಶ್ಯರು ಸಾರ್ವಜನಿಕ ಟ್ಯಾಂಕ್ನಲ್ಲಿ ನೀರು ಬಳಕೆ ಮಾಡಲು ಅವಕಾಶ ನೀಡುವಂತೆ ಸತ್ಯಾಗ್ರಹ ನಡೆಸಿದರು. ಆದ್ದರಿಂದ ಪ್ರತಿ ವರ್ಷ ಮಾರ್ಚ್ 20ನ್ನು ಭಾರತದಲ್ಲಿ ಸಾಮಾಜಿಕ ಸಬಲೀಕರಣ ದಿನ ಎಂದು ಗುರುತಿಸಲಾಗಿದೆ. ಸೊ ಬಿ ಈಸ್ ದಿ ರೈಟ್ ಆನ್ಸರ್. ಪಯೋರಿಯಾ ಕಾಯಿಲೆ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ವಸಡು. ವಸಡಿನಲ್ಲಿ ಬ್ಯಾಕ್ಟೀರಿಯಾ ಸೋಂಕಿನಿಂದ ಉಂಟಾಗುವಂತಹ ರೋಗಕ್ಕೆ ಪಯೋರಿಯಾ ಅಂತೇಳಿ ಕರೀತಾರೆ. ಬಾಯಿಯ ಸ್ವಚ್ಛತೆಯನ್ನು ಕಾಪಾಡುತ್ತಿದ್ದಲ್ಲಿ ಈ ಕಾಯಿಲೆ ಕಂಡುಬರುತ್ತದೆ. ಸೊ ಡಿ ಈಸ್ ದಿ ರೈಟ್ ಆನ್ಸರ್. ದೇವನಾಂ ಪ್ರಿಯದರ್ಶಿ ಮತ್ತು ಅಶೋಕ ಮೌರ್ಯ ಎಂಬುದು ಒಂದೇ ಮತ್ತು ಅದೇ ಆಗಿದೆ. ಈ ಕೆಳಗಿನ ಯಾವ ಸ್ಥಳದಲ್ಲಿಯ ಕೆತ್ತನೆಯ ಆಧಾರದ ಮೇಲೆ ಇದನ್ನು ಒಪ್ಪಲಾಗಿದೆ? ಮಸ್ಕಿ. 1915ರವರೆಗೆ ಪ್ರಿಯದರ್ಶಿ ರಾಜ ಯಾರೆಂದು ತಿಳಿಯದಾಗಿತ್ತು. ಆದರೆ 1915ರಲ್ಲಿ ದೊರೆತ ಮಸ್ಕಿ ಶಾಸನದಲ್ಲಿ ಅಶೋಕನನ್ನು ದೇವನಾಂ ಪ್ರಿಯ ಅಶೋಕ ಎಂದು ಕರೆದಿದ್ದು ಆ ಅಸ್ಪಷ್ಟತೆಗೆ ನಿವಾರಣೆಗೊಂಡಿತು. 3 ಈಸ್ ದಿ ರೈಟ್ ಆನ್ಸರ್.